ಆ ಮಂದ ಬೆಳಕಿನಲ್ಲಿ ಅವನ ದೇಹದಿಂದ ರಕ್ತ ಹರಿಯುತ್ತಿತ್ತು. ಇನ್ಸ್ಪೆಕ್ಟರ್ ಬೆಲ್ಟ್ ಹಿಡಿದು ಹೊಡೆಯಲು ಸಿದ್ಧರಾಗಿದ್ದ. ಕಾನ್ಸ್ಟೇಬಲ್ಗಳ ಕ್ರೂರತೆ ಶಿವಾಯ್ನನ್ನ ಶಾಂತಗೊಳಿಸಿತು. ಅದು ಬಿರುಗಾಳಿ ಬರುವ ಮೊದಲಿನ ನಿಶ್ಶಬ್ದವಾಗಿತ್ತು. ಅಷ್ಟರಲ್ಲಿ ಪೊಲೀಸ್ ಠಾಣೆಯ ವಾತಾವರಣ ಬದಲಾಗಿತ್ತು. ಒಂದು ಕಾರು ಅಲ್ಲಿಗೆ ಬಂತು. ಆ ಹೆಸರು ಕೇಳಿ ಇನ್ಸ್ಪೆಕ್ಟರ್ನ ಹೃದಯ ನಿಂತು ಹೋದಂತಾಯ್ತು. ನೀವು ಏನ್ ಮಾಡಿದ್ದೀರಿ? ನೀವೆಲ್ಲ ಹುಚ್ಚರ? ಅವನನ್ನ ಬಿಡುಗಡೆ ಮಾಡಿ. ಇದೆಲ್ಲ ಏನ್ ನಾಟಕ? ನನಗೆ ಮೊದಲು ಹೇಳಿ, ನೀವೆಲ್ಲ ನಮ್ಮನ್ನ ಹೆದರ್ಸ್ಬೇಕು ಅನ್ಕೊಂಡಿದ್ದೀರಾ? ನಿಮಗೆ ಗೊತ್ತಾ ಶಿವಾಯ ಮಹೇಶ್ವರಿ ಯಾರು ಅಂತ? ಅವನೇ ಈ ನಗರವನ್ನು 3 ವರ್ಷಗಳ ಹಿಂದೆ ಉಳಿಸಿದ ರಕ್ಷಕ. ಒಂದೇ ಸಲ 735 ಉಗ್ರರನ್ನ ಕೊಂದ ಯೋಧ ಇವನು. ಅವನೇ ಭಾರತದ ದೊಡ್ಡ ರಹಸ್ಯ ಏಜೆನ್ಸಿಯ ಮುಖ್ಯಸ್ಥ. ಅವನು ಮೇಜರ್ ಶಿವಾಯ್. ಕೇಳಿ ಇನ್ಸ್ಪೆಕ್ಟರ್, ಇದನ್ನೆಲ್ಲ ಬೇರೆ ಯಾರಿಗೂ ಹೇಳಬಾರ್ದು. ಇಷ್ಟು ದೊಡ್ಡ ಅಧಿಕಾರಿಯನ್ನು ಅವನು ಇಡೀ ರಾತ್ರಿ ಹಿಂಸೆ ಮಾಡಿದ್ದ. ಈಗ ಅದರ ಪರಿಣಾಮ ಎದುರಿಸಬೇಕಿತ್ತು. ಅವನು ತನ್ನ ಕೆಲಸ ಕಳೆದುಕೊಳ್ಳುವ ಭಯದಲ್ಲಿ ನಡುಗಿದ. ಕೆಲವೇ ಹೊತ್ತಿನಲ್ಲಿ ಜೈಲಿನ ಬೀಗ ತೆರೆಯಿತು. ಶಿವಾಯ್ಗೆ ಕಟ್ಟಿದ್ದ ಹಗ್ಗವನ್ನ ಬಿಚ್ಚಿದರು. ಅವನನ್ನ ಗೌರವದಿಂದ ಕುರ್ಚಿ ಮೇಲೆ ಕೂರಿಸಿದರು. ಅವನ ಬಟ್ಟೆಗಳು ಹರಿದು ಹೋಗಿದ್ದವು. ತಲೆಯಿಂದ ಕಾಲುಗಳವರೆಗೆ ರಕ್ತವಿತ್ತು. ಇಬ್ಬರು ಕಾನ್ಸ್ಟೇಬಲ್ಗಳು ಅವನ ದೇಹದಿಂದ ರಕ್ತ ತೊಳೆದರು. 3 ವರ್ಷಗಳ ನಂತರ ಎಲ್ಲ ಕಮಾಂಡೋಗಳು ಶಿವಾಯ್ನನ್ನ ಮೊದಲ ಬಾರಿಗೆ ನೋಡುತ್ತಿದ್ದರು. ಸರ್, ಎಲ್ಲೆಲ್ಲಿ ಹುಡುಕಿದ್ವಿ? ನೀವು ಇಲ್ಲಿದ್ದೀರಾ? ನಿನ್ನೆ ನಿಮ್ಮ ಸ್ಥಿತಿ ಬಗ್ಗೆ ಗೊತ್ತಾಯ್ತು. ಅದಕ್ಕಾಗಿಯೇ ಸಂಪೂರ್ಣ ಪಡೆಯನ್ನು ನಿಮ್ಮನ್ನ ಕರ್ಕೊಂಡು ಹೋಗಲು ಬಂದಿದ್ದೀವಿ. ಕ್ಷಮಿಸಿ ಸರ್, ನಾವು ಬರೋದು ತಡವಾಯ್ತು. ಇಲ್ಲ ಕ್ಯಾಪ್ಟನ್, ನೀನ್ ಸರಿಯಾದ ಸಮಯಕ್ಕೆ ಬಂದಿದ್ಯಾ. ನಾನು ಇಲ್ಲಿಂದ ಈಗಲೂ ಹೊರಡಬೇಕು. ನನ್ನನ್ನು ಬಜಾಜ್ ಮ್ಯಾನ್ಷನ್ಗೆ ಬಿಟ್ಬಿಡು. ಇವೆಲ್ಲದರ ಮಧ್ಯೆ ಶಿವಾಯ್ ಇನ್ನು ನಂದಿನಿಯ ಬಗ್ಗೆ ಯೋಚಿಸುತ್ತಿದ್ದ. ನಿನ್ನೆ ರಾತ್ರಿ ನಂದಿನಿ ಹಚ್ಚಿದ ಬೆಂಕಿ ಇನ್ನು ಅವನ ಕಣ್ಣಿನಲ್ಲಿ ಹೊತ್ತಿ ಉರಿಯುತ್ತಿತ್ತು. ಅದನ್ನು ಅವನು ಆರಿಸಬೇಕಾಗಿತ್ತು. ಅದು ನಂದಿನಿಯನ್ನು ಭೇಟಿಯಾದಾಗ ಮಾತ್ರ ಆರಲಿದೆ. ಶಿವಾಯ್ ಎಲ್ಲರಿಗೂ ಹಿಂದಿರುಗುವಂತೆ ಆದೇಶಿಸಿದ. ಪ್ಲಾಟೂನ್ ಫಾಲ್ ಬ್ಯಾಕ್. ಶಿವಾಯ್ ಪೊಲೀಸ್ ಠಾಣೆಯಿಂದ ಹೊರಬಂದು ಬೇಗನೆ ಕಾರಿನಲ್ಲಿ ಕೂತ. ಎಲ್ಲ ಕಮಾಂಡ್ಗಳು ಓಡಿಕೊಂಡು ಹಿಂಬದಿಯ ಕಾರುಗಳಲ್ಲಿ ಕುಳಿತರು. ಕ್ಯಾಪ್ಟನ್ ಸರ್ತಾಜ್ ಶಿವಾಯ್ನ ಪಕ್ಕದಲ್ಲೇ ಕೂತು ಕೇಳಿದ, ಮೇಜರ್, ಯಾಕೆ ಇಡೀ ರಾತ್ರಿ ಜೈಲಲ್ಲಿದ್ದೀರಿ? ನಮ್ಗೆ ಫೋನ್ ಮಾಡ್ಬೇಕಿತ್ತಲ್ವಾ? ಸರ್ತಾಜ್, ನಾನು ನನ್ನನ್ನು ಗೌರವಿಸೋದನ್ನ ಹೇಗೆ ಮರ್ತೆ? ನಾನಲ್ಲಿ ಒಂದು ರಾತ್ರಿ ಕಳೀತಾ ಇದ್ದಿದ್ರೆ ನನಗೆಲ್ಲ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಮತ್ತೆ ಈ ರಾತ್ರಿ ನನಗೆ ಯಾವಾಗಲೂ ನೆನಪಲ್ಲಿರುತ್ತೆ. ಅವನಿಗೆ ನಂದಿನಿ ಬಗ್ಗೆ ಯಾವುದೇ ನಿರೀಕ್ಷೆ ಇರಲಿಲ್ಲ. ಆದರೂ ಅವಳ ಕಟುವಾದ ಮಾತುಗಳನ್ನ ನೆನಪಿಸಿಕೊಂಡಾಗ ಅವನಿಗೆ ಕೋಪ ಹೆಚ್ಚಾಗುತ್ತಿತ್ತು. ನನಗೆ ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿದೆ. ನಿಮ್ಗೆ ನೆನಪಿದೆಯಾ ಮೇಜರ್? 5 ವರ್ಷಗಳ ಹಿಂದೆ ನಾವು J&Kದಲ್ಲಿ ಅಕ್ರಮ ಚಟುವಟಿಕೆಗಳ ಬಗ್ಗೆ ಒಂದು ಪ್ಲಾನ್ ಮಾಡಿದ್ವಿ. ಆದ್ರೆ ಈಗ ಆ ಮಿಷನ್ ಪೂರ್ಣಗೊಳ್ತಿಲ್ಲ. ಅಲ್ಲಿ ಇರುವ ಅಕ್ರಮ ಸಂಘಟನೆಗಳು ಒಪ್ಪಂದ ಉಲ್ಲಂಘಿಸಿದವು. ಯಾವಾಗ ಬೇಕಾದ್ರೂ ನಮ್ಮ ಮೇಲೆ ದಾಳಿ ಮಾಡಬಹುದು. ನಮ್ಗೆ ನಿಮ್ಮ ಅಗತ್ಯವಿದೆ ಮೇಜರ್. ನೀವು ಹಿಂದಿರುಗಲೇಬೇಕು. ನನ್ನ ಜಗತ್ತನ್ನ 3 ವರ್ಷಗಳ ಹಿಂದೆನೆ ಬಿಟ್ಟಿದ್ದೀನಿ ಸರ್ತಾಜ್. ಈಗ ನಾನು ಸಾಮಾನ್ಯ ಮನುಷ್ಯ. ಇದೇ ವೇಳೆ ನಂದಿನಿ ಯಶ್ ಜೊತೆ ಪೊಲೀಸ್ ಠಾಣೆಗೆ ಹೊರಡುತ್ತಿದ್ದಳು. ಅಷ್ಟರಲ್ಲಿ ಒಂದು SUV ಕಾರು ಅವಳ ಮನೆ ಮುಂದೆ ಬಂದು ನಿಂತಿತ್ತು. ಕಾರಿನ ಬಾಗಿಲು ತೆರೆಯಿತು. ಅದರಿಂದ ಶಿವಾಯ್ ಇಳಿದ ತಕ್ಷಣ ನಂದಿನಿ ಮತ್ತು ಯಶ್ ಬೆಚ್ಚಿ ಬಿದ್ದರು. ಆ ಕ್ಷಣದಲ್ಲಿ ಶಿವಾಯ್ನ ಕಣ್ಣುಗಳು ಬೆಂಕಿಯ ಜ್ವಾಲೆಯಂತೆ ಇತ್ತು. ನಂದಿನಿ, 12 ವರ್ಷಗಳ ಹಿಂದೆ ಸೆಂಟ್ರಲ್ ಸ್ಟ್ರೀಟಲ್ಲಿ ನಡೆದಿರೋ ಘಟನೆಗಳು ನಿನಗೆ ನೆನಪಿದ್ಯಾ? ಆ ಕಿಡ್ನಾಪಿಂಗ್, ಆ ಬರ್ತ್ಡೇ, ಏನು ನೆನಪಿಲ್ವಾ ನಿಂಗೆ? ಹುಚ್ಚು ಅನ್ಸುತ್ತೆ. ಅಥವಾ ಅವತ್ ನಿನ್ ತಲೆಗೆ ಹೊಡೆದಿದ್ದ ಗಾಯದಿಂದ ಏನಾದ್ರೂ ಆಯ್ತಾ? ನೀನ್ ಹೊರಗೆ ಹೇಗ್ ಬಂದೆ? ಯಾರಿಂದ ನಿನಗ್ ಜಾಮೀನ್ ಸಿಕ್ತು? ಯಾಕೆ, ಏನು, ಹೇಗೆ, ಇದ್ರ ಬಗ್ಗೆ ನಿನ್ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಜೀವನ ನನಗೆ ದೊಡ್ಡ ಪಾಠ ಕಲ್ಸ್ಕೊಟ್ಟಿದೆ ನಂದಿನಿ. ನೀನ್ ನಿನ್ನೆ ನನಗೆ ಅವಮಾನ ಮಾಡದೆ ಹೋಗಿದ್ರೆ, ಆ ರೀತಿ ತಪ್ಪಾಗಿ ವರ್ತಿಸ್ತಾ ಇದ್ದಿದ್ರೆ ನಾನ್ ನನ್ನನ್ನ ಗೌರವಿಸೋದನ್ನೇ ಕಲಿತಾ ಇರ್ಲಿಲ್ಲ. ನಿಂಗ್ ಹುಚ್ಚಿಡ್ದಿದ್ಯಾ? ನಿನ್ ಈ ಸ್ಥಿತಿಗೆ ನೀನೇ ಕಾರಣ.
ನಾನ್ ಹೊಣೆ ಅಲ್ಲ, ಅದನ್ನ ತಿಳ್ಕೊ. ಏನೇನೋ ಮಾತಾಡ್ಬೇಡ. ನಾನ್ ನಿನ್ನ ಜೈಲಿಂದ ಹೊರಗ್ ಕರ್ಕೊಂಡ್ ಬರೋಳಿದ್ದೆ. ನೀನ್ ಹೇಗ್ ಹೊರಗ್ ಬಂದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಸಂಪೂರ್ಣ ಕಥೆ ಕೇಳಲು ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ.